Hello friends, welcome to my YouTube channel. ಇವತ್ತು ನಾವು 6th ಸ್ಟ್ಯಾಂಡರ್ಡ್ ಹಿಸ್ಟ್ರಿದು 10th ಚಾಪ್ಟರ್ ಬಗ್ಗೆ ನೋಡೋಣ. ಆಲ್ರೆಡಿ 1 to 9th ನಾನು ಕವರ್ ಮಾಡೇನಿ 9 ಸೆಪ್ರೇಟ್ ವಿಡಿಯೋಸ್ ಒಳಗೆ. ಇದು ಚಾಪ್ಟರ್ 10 ಒಳಗೆ ಟ್ರೇಡರ್ಸ್, ಕಿಂಗ್ಸ್ ಆ್ಯಂಡ್ ಪಿಲಿಗ್ರಿಮ್ಸ್. ಸೊ ಎಲ್ಲ ಲೆಸನ್ನು ನೀವು ಫಸ್ಟಿಂದ ನೋಡ್ಕೊತ ಬಂದರೆ ಅಂದರೆ ನಿಮಗೆ ಇನ್ನೂ ಈಸಿಯಾಗಿ ಎಲ್ಲ ಅರ್ಥ ಆಗ್ತದೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಕನ್ನಡ ಒಳಗೂ ಎಕ್ಸ್ಪ್ಲೇನ್ ಮಾಡತ್ತೀನಿ, ಸೊ ದಟ್ ಕನ್ನಡ ಮೀಡಿಯಮ್ ಆಸ್ಪಿರೆನ್ಸಿಗೆ ಭಾಳನೇ ಹೆಲ್ಪ್ ಆಗ್ತದೆ. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಸೊ ಈ ಒಂದು ಲೆಸನ್ ಒಳಗೆ ನಾವು ಟ್ರೇಡಿಂಗ್ ಬಗ್ಗೆ ನೋಡ್ತೇವೆ, ಅಂದ್ರೆ ವ್ಯಾಪಾರದ ಬಗ್ಗೆ ನೋಡ್ತೇವೆ. ಮೊದಲು ಒಂದಷ್ಟು ಲೆಸನ್ ಒಳಗೆ ನಾವು ಅರಿಕಾಮೇಡು ಪೋರ್ಟ್ ಆಗಿರ್ಬೋದು, ಆ್ಯಂಡ್ ಯಾವ ಥರ ವ್ಯವಸಾಯ ಸ್ಟಾರ್ಟ್ ಆಯ್ತು, ಆಮೇಲೆ ಜನಪದಾಸ್ ಹೆಂಗೆ ಬಂದರು, ಮಹಾಜನಪದಾಸ್ ನೋಡಿದ್ವಿ, ಮೌರ್ಯ ಸಾಮ್ರಾಜ್ಯ ನೋಡಿದ್ವಿ. ಸೊ ಈ 10th ಲೆಸನ್ ಒಳಗೆ ನಾವು ಒಂದು ವ್ಯಾಪಾರ ಯಾವ ಥರ ಅಭಿವೃದ್ಧಿ ಆಯಿತು ಆ ಒಂದು ಟೈಮ್ ಒಳಗೆ ಅಂತ ನೋಡೋಣ. ಫಸ್ಟ್ NBPW. ಸೊ ಏನು ಹಿಂಗಂತಂದ್ರೆ ನೀವು ಲಾಸ್ಟ್ ಲೆಸನ್ ನೋಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತದ. ನಾರ್ತನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಅಂತಂದ್ರೆ ಉತ್ತರ ಭಾರತದ ಒಳಗೆ ಒಂದು ಮಡಿಕೆಗಳನ್ನು ಏನು ಮಾಡ್ತಿದ್ದಾರಲ್ಲ ಅದು ಬ್ಲ್ಯಾಕ್ ಕಲರ್ ಇರ್ತಿತ್ತು ಆ್ಯಂಡ್ ಪಾಲಿಶ್ಡ್ ಇರ್ತಿತ್ತು. ಅಂದ್ರೆ ಅದ್ರ ಮೇಲೆ ಒಂಥರ ಶೈನಿಂಗ್ ಇರ್ತಿತ್ತು ಆ ಒಂದು ಪಾಟ್ ಗಡಿಗೆಗಳ ಮೇಲೆ. ಆ ಒಂದು ಗಡಿಗೆಗಳು ಉತ್ತರ ಭಾರತದೊಳಗೆ ಸಿಕ್ತಿದ್ವು. ಬಟ್ ಆರ್ಕಿಯಾಲಜಿಸ್ಟ್ ಸರ್ವೆ ಮಾಡೋರಿಗೆ ಪೂರಾ ಭಾರತದ ತುಂಬ ಎಲ್ಲ ಈ ಒಂದಷ್ಟು ಮಡಿಕೆಗಳು ಸಿಕ್ಕವು. ಸೊ ಹೆಂಗೆ ಸಿಕ್ಕು, ಅಲ್ಲಿಂದ ಇವು ಹೆಂಗೆ ಬಂದು, ಸೊ ವ್ಯಾಪಾರಿಗಳು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದಲು ಅವ್ರವ್ರದ ಪ್ಲೇಸ್ ಒಳಗೆ ಅಲ್ಲೇ ಹಳ್ಳಿ ಒಳಗೆ ವ್ಯಾಪಾರ ಮಾಡೋರು ಈಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದ ಕಾಸ ವ್ಯಾಪಾರನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ರಾಜಗಳು ಅಷ್ಟು ಅದಕ್ಕೆ ಭಾಳಷ್ಟು ಸಪೋರ್ಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ವ್ಯಾಪಾರಕ್ಕೆ ಅಂತ ಹೇಳಿ. ಆ್ಯಂಡ್ ಸೌತ್ ಇಂಡಿಯಾ ಒಂದು ಟ್ರೇಡಿಂಗ್ ಬಗ್ಗೆ ನಾವು ಈ ಲೆಸನ್ ಒಳಗೆ ನೋಡ್ತೀವಿ. ಅಂದರೆ ದಕ್ಷಿಣ ಭಾರತದ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಒಂದು ಸಾಹಿತ್ಯ ಹೇಳ್ತದ. ಏನಂದ್ರೆ ಸಂಗಮ ಸಾಹಿತ್ಯ, ಸಂಗಮ ಲಿಟ್ರೇಚರ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ಪ್ರಿಲಿಮ್ಸ್ ಒಳಗೆ ಕ್ವಶನ್ ಬಂದರೂ ಬರ್ಬೋದು, ಅಥವಾ 1 ಮಾರ್ಕ್ ಕ್ವಶನ್ FD SD ಎಲ್ಲಾದರೂ ಬರ್ಬೋದು ಇದು. ಸೊ ಸೌತ್ ಇಂಡಿಯಾ ಬಗ್ಗೆ ನಮಗೊಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತದ. ಅಂದ್ರೆ ಅದು ಯಾವುದು ಅಂತಂದ್ರೆ ಸಂಗಮ ಸಾಹಿತ್ಯ, ಸಂಗಮ ಲಿಟ್ರೇಚರ್. ಸೊ ಒಂದು ಆ ಟೈಮ್ ಒಳಗೆ ನಮ್ಮ ಭಾರತದಿಂದ ಬೇರೆ ಬೇರೆ ದೇಶಕ್ಕೆ ಏನೇನು ರಫ್ತಾಗ್ತಿದ್ವು, ರೋಮನ್ ಒಂದು ಎಂಪೈರ್ಗೆ ಏನೇನು ರಫ್ತಾಗ್ತಿದ್ವು ಅಂದ್ರೆ ಗೋಲ್ಡ್, ಬಂಗಾರ, ಆಮೇಲೆ ಸ್ಪೈಸಸ್, ಮಸಾಲೆ ಪದಾರ್ಥಗಳ, ಪೆಪ್ಪರ್ ಅಂದ್ರೆ ನಿಮ್ಗೆ ಗೊತ್ತರ ಕರಿ ಮೆಣಸಿನಕಾಳು ಇಷ್ಟು ಸಣ್ಣ ಕಪ್ಪು ಗೋಲ್ ಇರ್ತಾವಲ್ಲ ಅದು ಪೆಪ್ಪರ್. ಆ್ಯಂಡ್ ಪ್ರಿಷಿಯಸ್ ಸ್ಟೋನ್ಸ್, ಬೆಲೆ ಬಾಳುವ ಮುತ್ತು ರತ್ನಗಳು, ಆಭರಣಗಳ ನಮ್ಮಿಂದ ಹೋಗ್ತಿದ್ದು. ಆ್ಯಂಡ್ ಎಲ್ಲಿಂದ ಹೋಗ್ತಿದ್ದು ಅಂತಂದ್ರೆ ಅರಿಕಾಮೇಡು ಪೋರ್ಟ್. ಇದು ಒಂದು ಪೋರ್ಟ್, ಬಂದರು. ಆ್ಯಕ್ಚುಲಿ ನೀವು ನನ್ನ ಪ್ರಿವಿಯಸ್ ಲೆಸನ್ ನೋಡಿದ್ರಿ ಅಂದರೆ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರ್ತದೆ, ಅರಿಕಾಮೇಡು ಪೋರ್ಟ್ ಬಗ್ಗೆ, ಬಂದರಿನ ಬಗ್ಗೆ. ಸೊ ಈ ಒಂದು ಅರಿಕಾಮೇಡು ಇಲ್ಲಿ ನಮ್ದು ಸೌತ್ ಭಾರತದ ನಮ್ಮ ಭಾರತದ ಒಂದಷ್ಟು ಪದಾರ್ಥಗಳು ಇರ್ತಿದ್ವಲ್ಲ, ಇವೆಲ್ಲ ಅರಿಕಾಮೇಡು ಒಂದು ಬಂದರಿಗೆ ಬರ್ತಿದ್ದು. ಅಲ್ಲಿಂದ ಇವು ನೆಕ್ಸ್ಟ್ ರೋಮನ್ ಎಂಪೈರ್ಗೆ ಹೋಗ್ತಿದ್ದು. ಎಲ್ಲಿ ಹೋಗ್ತಿದ್ದು? ರೋಮನ್. ಸೊ ಇದರ ಅರ್ಥ ಏನ, ರೋಮನ್ ಎಂಪೈರ್ ಜೊತೆ ನಮ್ಮ ಭಾರತದ ಒಂದು ವ್ಯಾಪಾರ ವ್ಯವಹಾರ ಚಲೋ ಇತ್ತು ಅಂತೇಳಿ ಸೂಚಿಸ್ತದ. ಆ್ಯಂಡ್ ಓಕೆ, ಇವ್ರು ಹೆಂಗೆ ಒಂದು ವ್ಯಾಪಾರ ಮಾಡಕತ್ರು, ಒಂದು ರಾಜ್ಯದಿಂದ ರಾಜ್ಯಕ್ಕೆ ಓಕೆ ಅವ್ರು ಆರಾಮಾಗಿ ಒಂದಷ್ಟು ಮಾರ್ಗಗಳನ್ನು ಕಂಡು ಹಿಡ್ಕೊಂಡಿದ್ರು, ಆರಾಮ್ ನಡ್ಕೊಂತೆಲ್ಲ ಹೋಗ್ತಿದ್ರು. ಬಟ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಂದ್ರೆ ಸಮುದ್ರಗಳನ್ನು ದಾಟಬೇಕು, ನದಿಗಳನ್ನು ದಾಟಬೇಕು. ಸೊ ದಟ್ ಅವರ ಸೀ ರೂಟ್ಸ್ನ ಅಂದರೆ ಸಮುದ್ರ ಮಾರ್ಗಗಳನ್ನು ಕಂಡು ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ರೋಮನ್ ಎಂಪೈರ್ ಬೇರೆ ದೇಶದ ಜನರಿಗೆ ನಮ್ಮ ಒಂದು ಮಸಾಲೆ ಪದಾರ್ಥ, ನಮ್ಮ ಒಂದು ಭಾರತದ ವಸ್ತುಗಳ ಮೇಲೆ ಆಸೆ ಹೆಚ್ಚಾಗಕತ್ತಿತ್ಲ, ಅವರು ಸಮುದ್ರ ಒಂದು ಮಾರ್ಗಗಳನ್ನು ಕಂಡುಹಿಡಿಯಾಕ ಪ್ರೋತ್ಸಾಹ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಎಲ್ಲ ರಾಜಗಳು. ಆ್ಯಕ್ಚುಲಿ ಫಸ್ಟ್ ನಮ್ಮ ಭಾರತಕ್ಕೆ ಒಂದು ಸಮುದ್ರಯಾನ ಕಂಡು ಹಿಡಿಯಾಕ ಒಂದು ಹುರಿದುಂಬಿಸಿದ ದೇಶ ಅಂದ್ರೆ ಪೋರ್ಚುಗೀಸ. ಸೊ ಫಸ್ಟ್ ನಿಮಗೆ ಗೊತ್ತಿರ್ಬೋದು, ವಾಸ್ಕೋ ಡಿ ಗಾಮಾ ಫಸ್ಟ್ ಟೈಮ್ ನಮ್ಮ ಭಾರತಕ್ಕೆ ಬರ್ತಾನೆ. ಕೇರಳದ ಕಲ್ಲಿಕೋಟೆ ಅವ ತಲುಪ್ತಾನ. ಆ್ಯಂಡ್ ಆ ಟೈಮ್ ಒಳಗೆ ಕೇರಳ ಒಳಗೆ ಜಾಮೋರಿನ್ ಅನ್ನೋ ಒಬ್ಬ ರಾಜ ಆಡಳಿತ ನಡೆಸ್ತಿರ್ತಾನೆ. ಆ್ಯಂಡ್ ಇವರು ಸಮುದ್ರ ಮಾರ್ಗಗಳನ್ನು ಕಂಡು ಹಿಡಿದ್ರು. ಆ್ಯಂಡ್ ದೇ ಟುಕ್ ಅಡ್ವಾಂಟೇಜಸ್ ಆಫ್ ಮಾನ್ಸೂನ್ ವಿಂಡ್ಸ್. ಹೌ ದೇ ಟುಕ್ ಮಾನ್ಸೂನ್ ವಿಂಡ್ಸ್, ಮಾರುತಗಳ ಒಂದು ಸಹಾಯ ತಗೊಂಡ್ರು ಅವರು. ಒಂದಷ್ಟು ಋತುಗಳೊಳಗೆ ಯಾವ್ಯಾವ ದಿಕ್ಕುಗಳೊಳಗೆ ಮಾರುತ ಬೀಸ್ತದ, ಅದ್ರ ಒಂದು ದಿಕ್ಕೊಳಗೆ ಇವ್ರು ಮೂವ್ ಆಗಾಕತ್ರ ಅಂದ್ರೆ ಬೋಟ್, ಆ ಗಾಳಿ ಒಂದು ಪ್ರೆಸರಿಂದ ಇನ್ನೂ ಫಾಸ್ಟಾಗಿ ಇವ್ರು ರೀಚ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಅವ್ರಿಗೆ ಬಂತು. ಸೊ ದೇ ಸ್ಟಾರ್ಟೆಡ್ ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ದ ಮಾನ್ಸೂನ್ ವಿಂಡ್ಸ್ ಸೊ ದಟ್ ಟು ರೀಚ್ ಅರ್ಲಿಯರ್ ಆ್ಯಂಡ್ ಸೇಫರ್. ಸೊ ಆ್ಯಂಡ್ ಇಲ್ಲಿ ಪೆಪ್ಪರ್ ಅಂತ ಹೇಳಿಲ್ಲ, ಬ್ಲ್ಯಾಕ್ ಪೆಪ್ಪರ್. ಈ ಬ್ಲ್ಯಾಕ್ ಪೆಪ್ಪರಿಗೆ ಎಷ್ಟು ವ್ಯಾಲ್ಯೂ ಇತ್ತಂದ್ರೆ ರೋಮನ್ ಎಂಪೈರ್ದವ್ರ ಬಂಗಾರದ ಕಾಯಿನ್ ಕೊಡ್ತಿದ್ರು. ಇಂಡಿಯನ್ಸ್ ಬ್ಲ್ಯಾಕ್ ಪೆಪ್ಪರ್ ಕರಿ ಮೆಣಸಿನಕಾಳು ಅವ್ರಿಗೆ ಕೊಟ್ಟರು, ಅವ್ರು ಬಂಗಾರದ ಕಾಯಿನ್ ನಮಗೆ ಕೊಡ್ತಿದ್ರು. ಅಷ್ಟು ಒಂದು ವ್ಯಾಲ್ಯೂ ಇತ್ತು ಬ್ಲ್ಯಾಕ್ ಪೆಪ್ಪರ್ಗೆ ರೋಮನ್ ಎಂಪೈರ್ ಒಳಗೆ. ಸೊ ದಟ್ ಬ್ಲ್ಯಾಕ್ ಪೆಪ್ಪರಿಗೆ
ಬ್ಲ್ಯಾಕ್ ಗೋಲ್ಡ್ ಅಂತಾರೆ. ಇದು ನಿಮಗೆ ಎಲ್ಲಿ ಬೇಕಾದಲ್ಲಿ ಕ್ವಶನ್ ಕೇಳ್ಬೋದು, FDA SDA UPSC ಎಲ್ಲಿ ಬೇಕಾದರೂ ಇವನ್ ಕ್ವಶನ್ ಬರ್ಬೋದು. ಸೊ ನೆನ್ಪಿಟ್ಕೊಡ್ರಿ, ಬ್ಲ್ಯಾಕ್ ಗೋಲ್ಡ್ ಅಂದರೆ ಯಾವುದಂದ್ರೆ ಪೆಪ್ಪರ್. ಆ್ಯಂಡ್ ಇವರಿಲ್ಲಿ ಸ್ಟಡಿ ಶಿಪ್ಸ್ನ ಯೂಸ್ ಮಾಡ್ತಿದ್ರು. ಯಾವ ಒಂದು ಶಿಪ್ಸ್ನ ಇವ್ರು ಸಮುದ್ರಯಾನಕ್ಕೆ ಯೂಸ್ ಮಾಡ್ತಿದ್ರು ಅಂತ ನೋಡಿದ್ರೆ ಸ್ಟಡಿ ಶಿಪ್ಸ್. ಸೊ ಈ ಥರ ಒಂದು ವ್ಯಾಪಾರ ಸ್ಟಾರ್ಟ್ ಆದವು. ಆ್ಯಂಡ್ ಭಾರತದ ಅರಿಕಾಮೇಡು ಒಳಗೂ ಒಂದಷ್ಟು ರೋಮನ್ ಲ್ಯಾಂಪ್ ಆಗಿರ್ಬೋದು ಅವೆಲ್ಲ ಸಿಕ್ಕವ. ಇದ್ರ ಅರ್ಥ ರೋಮನ್ನಿಂದನೂ ಇವರು ಒಂದಷ್ಟು ಸಾಮಾನುಗಳನ್ನೆಲ್ಲ ತಗೊಂಡು ಬರ್ತಿದ್ರು. ಇಲ್ಲಿಂದ ಅಲ್ಲೆಲ್ಲ ಸಾಮಾನುಗಳು ರಫ್ತು ಆಮದು ಇದೆಲ್ಲ ಅರಿಕಾಮೇಡು ಒಂದು ಪೋರ್ಟಿಂದ ಆಗ್ತಿತ್ತು. ಈಗ ಒಂದಷ್ಟು ಕಿಂಗ್ಡಮ್ಸ್ ಬಗ್ಗೆ ನೋಡೋಣ. ಕಿಂಗ್ಡಮ್ಸ್, ಸೊ ಇದೆಲ್ಲ ನಾವು ದಕ್ಷಿಣ ಭಾರತದ ಬಗ್ಗೆ ನೋಡಾತೀವಿ, ಉತ್ತರ ಭಾರತ ಅಲ್ಲ. ಸೊ ಒಂದಷ್ಟು ಸೌತರ್ನ್ ಹಾಫ್ ಆಫ್ ದಿ ಸಬ್ ಕಾಂಟಿನೆಂಟ್ ಈಸ್ ಮಾರ್ಕ್ಡ್ ಬೈ ಲಾಂಗ್ ಕೋಸ್ಟ್ ಲೈನ್ ವಿತ್ ಅ ಹಿಲ್ ಪ್ಲೇಟ್ಯೂಸ್ ಆ್ಯಂಡ್ ರಿವರ್ ವ್ಯಾಲ್ಯೂಸ್ ಮತ್ತು ಬೆಟ್ಟ ಗುಡ್ಡಗಳಿಂದ ಸೌತ್ ಒಂದು ಇಂಡಿಯಾದ ರಾಜ್ಯಗಳೆಲ್ಲ ತುಂಬಿಕೊಂಡಿದ್ದು. ಅದ್ರೊಳಗೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಕಾವೇರಿ ರಿವರ್ ವ್ಯಾಲಿ ಇದು ಬಹಳ ಫಲವತ್ತವಾಗಿತ್ತು. ಮೋಸ್ಟ್ ಫರ್ಟೈಲ್ ಒಂದು ವ್ಯಾಲಿ ಆಗಿತ್ತಿದ. ಆ್ಯಂಡ್ ಇಲ್ಲಿ ಮೂವೇಂದರ ಅಂತ ಹೇಳಿ ಒಂದು ವರ್ಡ್ ಕೊಟ್ಟಾರ ಈ ಒಂದು NCERTs ಒಳಗೆ. ಇದನ್ನ ನೆನ್ಪಿಟ್ಕೋಬೇಕು. ಮೂವೇಂದರ ಇದು ತಮಿಳು ವರ್ಡ್ ಇದೆ, ಆ್ಯಕ್ಚುಲಿ ತಮಿಳು ಶಬ್ದ. ಇದರ ಅರ್ಥ ತ್ರೀ ಚೀಫ್. ಕನ್ನಡ ಒಳಗೆ ಹೇಳೋದಾದ್ರೆ 3 ಮುಖ್ಯಸ್ಥರು. ಸೊ ಯಾರವರ ದಕ್ಷಿಣ ಭಾರತದೊಳಗೆ 3 ಮುಖ್ಯಸ್ಥರು ಸ್ಟ್ರಾಂಗ್ ಆಡಳಿತ ನಡೆಸಿದವರ 3 ಇಂಪಾರ್ಟೆಂಟ್ ಮೂವೇಂದ್ರರ ಯಾರು ಅಂತ ನೋಡೋದಾತಂದ್ರೆ ಚೋಳಾಸ್, ಚೇರಾಸ್, ಪಾಂಡ್ಯಾಸ್. ಈ 3 ಡೈನಸ್ಟಿ ಏನದಾವಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಸೌತ್ ಭಾರತದೊಳಗ ಆಡಳಿತ ನಡೆಸಿದ ಒಂದು ಇಂಪಾರ್ಟೆಂಟ್ ಒಂದು ರಾಜಮನೆತನಗಳು ಇವಕ್ಕೆ ಮೂವೇಂದರ ಅಂತೇಳಿ ಕರಿತಿದ್ರು. ಇದು ತಮಿಳು ವರ್ಡ್ ಮೂವೇಂದರ ಅಂತ ಹೇಳಿ. ಆ್ಯಂಡ್ ಈಗ ಪುಹಾರ್ ಆ್ಯಂಡ್ ಕಾವೇರಿ ಪಟ್ಟಣ ಇದು ಚೋಳರ ಒಂದು ಪೋರ್ಟ್ ಆಗಿತ್ತು. ಪುಹಾರ್ ಇದಕ್ಕೆ ಕಾವೇರಿ ಪಟ್ಟಣಂ ಅಂತಿದ್ರು. ಈ ಒಂದು ಪೋರ್ಟ್ ಚೋಳರ ಒಂದು ಆಡಳಿತದೊಳಗಿತ್ತು, ಅಧಿಕಾರ ಒಳಗಿತ್ತು. ಆ್ಯಂಡ್ ಪಾಂಡ್ಯರ ಒಂದು ರಾಜಧಾನಿ ಮಥುರೈ ಆಗಿತ್ತು. ನೆನ್ಪಿಟ್ಕೊಡ್ರಿ ಇದನ್ನ. ಆ್ಯಕ್ಚುಲಿ ನಾನು ಹಿಂದಿನ ಲೆಸನ್ ನೋಡಿದರೆ ಇದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗ್ತದ, ಇನ್ನೂ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದ. ಆ್ಯಂಡ್ ಇವ್ರದ್ದೊಂದು ಟ್ರೇಡಿಂಗ್ ಯಾವ ಥರ ಇತ್ತಂದ್ರೆ ಟ್ಯಾಕ್ಸ್ ಇವ್ರು ತೊಗೊಳ್ತಿರ್ಲಿಲ್ಲ. ರೆಗ್ಯುಲರ್ ಬೇಸ್ ಒಳಗೆ ಇವರ ಟ್ಯಾಕ್ಸ್ ತೊಗೊಳ್ತಿರ್ಲಿಲ್ಲ. ಬಟ್ ಇವ್ರ ಗಿಫ್ಟ್ಸ್ಗಳನ್ನ ಇಸ್ಕೋತಿದ್ರು. ಅಂದ್ರೆ ಈಗ ಯಾರೋ ಒಬ್ರು ಹಣ್ಣು ಹೆಚ್ಚು ಬೆಳೆದಿದ್ರಂದ್ರೆ ಅವ್ರು ಹಣ್ಣು ಕೊಡೋದು, ಮುತ್ತುರತ್ನ ಅವ್ರ ಕಡೆ ಹೆಚ್ಚಿದ್ರೆ ಅವ್ರ ರಾಜಾಗ ಗಿಫ್ಟ್ ತರ ಕೊಡೋದು. ಆ್ಯಂಡ್ ಈ ಒಂದು ರಾಜಗಳ ಭಾಳ ದಯಾಳುಗಳಿದ್ರು, ಭಾಳ ದಾನ ಧರ್ಮ ಮಾಡ್ತಿದ್ರು. ಈಗ ಅವರ ಒಂದು ಆಸ್ಥಾನದೊಳಗೆ ಒಬ್ಬ ಕವಿ ಚಲೋ ಹಾಡಿ ಅವ್ರ ಮನಸ್ಸಿಗೆ ಖುಷಿ ಮಾಡಿದಂದ್ರೆ ಅವ್ರ ಕೊರಳೊಳಗಿನ ಒಂದು ಬೆಲೆ ಬಾಳೋ ಸರಾಣ ಕೊಟ್ಬಿಡೋದು. ಅಥವಾ ಯಾರೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಕೈ ಒಳಗಿನ ಫಿಂಗರಿಂಗ್ ಕೊಡೋದು. ಈಗ ನಾವು ಮೂವಿ ಒಳಗೆ ನೋಡಿರ್ತೀವಲ್ಲ ಆ ಥರನ ಸೇಮ್ ಈ ಒಂದು ರಾಜಗಳು ಭಾಳ ದಾನಿಗಳಾಗಿದ್ರು. ಆ್ಯಂಡ್ ದೊಡ್ಡ ಭಾಳ ಮನಸ್ಸಿತ್ತು ಇವ್ರದ್ದು ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ದಕ್ಷಿಣ ಭಾರತದೊಳಗೆ ಇನ್ನೊಂದು ರಾಜಮನೆತನ ಬರ್ತದ, ಶಾತವಾಹನರು ಬರ್ತಾರ. ಶಾತವಾಹನಸ್ ಇದ್ರೊಳಗೆ ಫೇಮಸ್ ರಾಜ ಗೌತಮಿ ಪುತ್ರ ಶಾತಕರ್ಣಿ. ಸೊ ಇವನ ತಾಯಿ ಒಂದು ಹೆಸರನ್ನ ತನ್ನ ಹೆಸರ ಜೊತೆ ಸೇರಿಸ್ಕೊಂಡಿದ್ದ, ಅದರ ಸಲುವಾಗಿ ಗೌತಮಿ ಪುತ್ರ ಶಾತಕರ್ಣಿ. ಆ್ಯಕ್ಚುಲಿ ಇವರ 200 ವರ್ಷಗಳ ಹಿಂದೆ ಆಳಿದ್ರು, 200 years ago. ಇವೆಲ್ಲ ನಿಮಗೆ ನೆನಪಾಗಿ ಇಟ್ಕೋಬೇಕಾಗ್ತದ. ಇವನ್ ಅದ್ರಾಗನ ಹಿಸ್ಟ್ರಿ ಆಪ್ಷನಲ್ ಇದ್ದವ್ರಂದ್ರೆ ಇವನ್ನೆಲ್ಲ ಫುಲ್ ನೆನ್ಪಿಟ್ಕೋಬೇಕು. ಆ್ಯಂಡ್ ಶಾತವಾಹನರಿಗೆ ಲಾರ್ಡ್ ಆಫ್ ದಕ್ಷಿಣ ಪಥ ಅಂತಿದ್ರಂತ. ಲಾರ್ಡ್ ಆಫ್ ದಕ್ಷಿಣ ಪಥ. ನಾವು ಅನ್ಕೊಂಡಿರಂಗಿಲ್ಲ ಇಂಥ ಒಂದಷ್ಟು ಕ್ವಶನ್ಸ್ ಬರ್ಬೋದು ಅಂತ. ಸಡನ್ ಆಗಿ ಕೇಳಿದ್ರೆ ಲಾರ್ಡ್ ಆಫ್ ದಕ್ಷಿಣ ಪಥ ಅಂತೇಳಿ ಯಾವ ಒಂದು ಸಾಮ್ರಾಜ್ಯನ ಕರಿತಿದ್ರು ಅಂತ ಕೇಳಿ ಚೋಳ, ಪಾಂಡ್ಯ, ಚೇರಾಜ ಅಂತ ಶಾತವಾಹನರ ಅಂತ ಕೊಟ್ಬಿಡ್ತಾರೆ. ಕನ್ಫ್ಯೂಷನ್ ಆಗ್ತದ. ಬಿಕಾಸ್ 4 ಜನರನ್ನ ಒಂದೇ ಲೆಸನ್ ಒಳಗೆ ಅಟ್ ಎ ಟೈಮ್ ಓದಿರ್ತೀವಿ, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರ್ತದ. ಸೊ ಇಂಥವನ್ನ ನೀವು ನೆನ್ಪಿಟ್ಕೋಬೇಕು. ಲಾರ್ಡ್ ಆಫ್ ದಕ್ಷಿಣ ಪಥ ಅಂತೇಳಿ ಶಾತವಾಹನರನ್ನ ಕರಿತಿದ್ರು ಅಂತ ಹೇಳಿ. ಆ್ಯಂಡ್ ಈ ಒಂದು ಶಾತವಾಹನ
ಗೌತಮಿ ಶಾತಕರ್ಣಿ ಒಂದು ತಾಯಿ ಹೆಸರು ಏನಂತಂದ್ರೆ ಫುಲ್ ಹೆಸರು ಗೌತಮಿ ಬಾಲಶ್ರೀ. ಜಸ್ಟ್ ಗೌತಮಿ ಅಷ್ಟಲ್ಲ, ಗೌತಮಿ ಬಾಲಶ್ರೀ ಅಂತ ಹೇಳಿ ಅವ್ರ ಒಂದು ಹೆಸರು. ಈಗ ನೆಕ್ಸ್ಟ್ ಸಿಲ್ಕ್ ರೂಟ್ ಬರ್ತದ. ಸಿಲ್ಕ್ ರೂಟ್ ಅಂದ್ರೆ ರೇಷ್ಮೆ ಮಾರ್ಗ, ಸಿಲ್ಕ್ ರೂಟ್ಸ್. ಸೊ ಫಸ್ಟ್ ಟೈಮ್ ರೇಷ್ಮೆ ಉತ್ಪಾದನೆ ಸಂಶೋಧನೆ ಬಗ್ಗೆ, ರೇಷ್ಮೆ ಬಗ್ಗೆ ಸಂಶೋಧನೆ ಮಾಡಿದವರ ಚೀನಾದವರ 7,000 ವರ್ಷಗಳ ಹಿಂದೆ. ಯಾರು ಇದ್ರ ಸಂಶೋಧನೆ ಮಾಡ್ತಾರು ಅಂತಂದ್ರೆ ಚೀನಾದವ್ರು. ಆಲ್ಮೋಸ್ಟ್ ಭಾಳಷ್ಟು ಥಿಂಗ್ಸ್ನ ಇವರೇ ಇನೋವೇಟ್ ಮಾಡಿರ್ತಾರು. ಸೊ ಸಿಲ್ಕ್ ರೂಟ್ ಬಗ್ಗೆ ಇಲ್ಲೊಂದು ಇನ್ಫಾರ್ಮೇಶನ್ ಕೊಟ್ಟಾರ. ಇವನ್ 6th ಸ್ಟ್ಯಾಂಡರ್ಡ್ NCERTs ಒಳಗೆ 7,000 ವರ್ಷಗಳ ಹಿಂದೆ ಚೀನಾ ದೇಶದವರ ಒಂದು ರೇಷ್ಮೆ ಒಂದು ಉತ್ಪಾದನೆ ಬಗ್ಗೆ ಕಂಡು ಹಿಡಿತಾರ. ಆ್ಯಂಡ್ ರೇಷ್ಮೆ ಒಂದು ಬಟ್ಟೆಗಳನ್ನ ಕಂಡು ಹಿಡಿತಾರು. ಆ್ಯಂಡ್ ಒಂದು ದೂರದ ಒಂದು ರಾಜಾಗಳಿಗೆಲ್ಲ ಇವ್ರ ರೇಷ್ಮೆ ಬಟ್ಟೆಗಳನ್ನ ಗಿಫ್ಟ್ ಆಗಿ ಕೊಡ್ತಾರ. ಬೇರೆ ರೋಮನ್ ಸಾಮ್ರಾಜ್ಯಕ್ಕಾಗಿರ್ಬೋದು, ಭಾರತದೊಳಗೆ ಬೇರೆ ಕಡೆ, ಈ ಥರ ಎಲ್ಲ ಕಡೆ ಕೊಡ್ತಾರ. ಅವಾಗ ರೇಷ್ಮೆದೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಶ್ರೀಮಂತರು ಮತ್ತು ರಾಜಾಗಳಷ್ಟ ರೇಷ್ಮೆ ಬಟ್ಟೆ ಹಾಕೋತಾರ. ಬಿಕಾಸ್ ಅದು ಭಾಳ ಕಾಸ್ಟ್ಲಿ ಇರ್ತೈತಿ. ದೂರ ದೇಶದಿಂದ ಅದು ಬರಬೇಕು ಆ್ಯಂಡ್ ಟ್ರೇಡಿಂಗ್ ಟ್ಯಾಕ್ಸಸ್ ಎಲ್ಲ ಅವ್ರಿಗೆ ಕೊಟ್ಟು ಬರ್ಬೇಕಂದಾಗ ಅವ್ರಿಗೆ ಕಾಸ್ಟ್ಲಿ ಬೀಳ ಅಂತಲೇ ಶ್ರೀಮಂತರಷ್ಟ ಹಾಕೋದೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ತದ. ಆ್ಯಂಡ್ ಈಗ ಸಿಲ್ಕ್ ರೂಟ್ಸ್ ಅಂತ ಹೇಳಿದೆ. ಸಿಲ್ಕ್ ರೂಟ್ಸ್ ಅಂತಂದ್ರೇನ, ಯಾವಾಗ ಈ ಒಂದು ರೇಷ್ಮೆ ಒಂದು ಉತ್ಪನ್ನಗಳನ್ನು ಹೊತ್ಕೊಂಡು ವ್ಯಾಪಾರಿಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರಲ್ಲ, ಒಂದು ದಾರಿಗನ ಏನಂತಾರ ಸಿಲ್ಕ್ ರೂಟ್ಸ್ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೋ. ಆ್ಯಂಡ್ ಈ ಸಿಲ್ಕ್ ರೂಟ್ಸ್ ಮೇಲೇನು ನಿಯರ್ ಬೈ ರಾಜಾಗಳೆಲ್ಲ ಈ ಒಂದು ಸಾಮ್ರಾಜ್ಯ ಅದ. ಈ ಸಾಮ್ರಾಜ್ಯದ ಪಕ್ಕದೊಳಗೆ ಈ ರಸ್ತೆ ಒಳಗಿಂದ ಈ ಟ್ರೇಡರ್ಸ್ ಹೋಗ್ತಿರ್ತಾರೋ. ಅವಾಗ ಈ ರಾಜನಿಗೆ ಏನು ಈ ಒಂದು ಪೋರ್ಷನ್, ಈ ರಾಜನ ಒಂದು ಅಧಿಕಾರ ಒಳಗೆ ಬರ್ತೈತಲ್ಲ, ಅವಾಗ ರಾಜ ಇವ್ರ ಮೇಲೆ ಟ್ರೇಡ್ ಅದ ಟ್ಯಾಕ್ಸ್ ಒದಗಿಸ್ತಾನೆ. ನನ್ನ ರಸ್ತೆ ಒಳಗೆ ಹೊಂಟೇರಿ ಅಂತಂದ್ರೆ ನನಗೆ ಇಂತಿಷ್ಟು ಗಿಫ್ಟ್ಸ್ ಕೊಡ್ರಿ, ಟ್ಯಾಕ್ಸ್ ಕೊಡ್ರಿ ಅಂತ. ಅದ್ರ ಬದಲಾಗಿ ಈ ರಾಜ ಇವರಿಗೆ ಕಳ್ಳರಿಂದ ಒಂದು ಪ್ರೊಟೆಕ್ಷನ್ ಕೊಡ್ತೇನೆ ಅಂತ ಮಾತು ಕೊಡ್ತಾನೆ. ಸೊ ದಟ್ ಅಗೇನ್ ರಾಜ ಇಲ್ಲಿಂದನೂ ಟ್ಯಾಕ್ಸ್ ಮೂಲಕ ಗಳಿಸಾಕ್ ಸ್ಟಾರ್ಟ್ ಮಾಡಿದ. ಹೀಗಾಗಿ ರಾಜಾಗಳು ಆ ಟೈಮ್ ಒಳಗೆ ವ್ಯಾಪಾರನ ಪ್ರೋತ್ಸಾಹ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಆ್ಯಂಡ್ ಈ ಥರ ಕುಶಾನಸ್ ಟ್ರೇಡಿಂಗ್ ಒಂದು ಅಧಿಕಾರ ಜಾಸ್ತಿ ಒಂದು ಇದನ್ನ ಮಾಡಿದವ್ರು ಅಂದ್ರೆ ಕುಶಾನರ ಒಂದು ರಾಜ. ಕುಶಾನಸ ಟ್ರೇಡಿಂಗ್ ಈ ಸಿಲ್ಕ್ ರೂಟ್ಸ್ ಮೇಲೆ ತಮ್ಮ ಪೂರ್ತಿಯಾದ ಅಧಿಕಾರವನ್ನು ಸ್ಥಾಪಿಸಿದವ್ರ ಕುಶಾನರು. ಆ್ಯಂಡ್ ಕುಶಾನರ್ ಒಂದು ಫೇಮಸ್ ರಾಜ ನಿಮಗೆ ಗೊತ್ತದಾನ ಕನಿಷ್ಕ. ನೀವು ನನ್ನ ಲಾಸ್ಟ್ ಲೆಸನ್ ಒಳಗೆ ಏನಾರ ನೋಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತದ ಯಾರು ಸ್ಟ್ರಾಂಗ್ ರಾಜ ಇದ್ರು. ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಇವರು ಸೆಂಟ್ರಲ್ ಏಷ್ಯಾಯಿಂದ ನಾರ್ತ್ ವೆಸ್ಟ್ ವರೆಗೂ ಫುಲ್ ಆಡಳಿತ ನಡೆಸ್ಯಾರ 2,000 ವರ್ಷದ ಹಿಂದೆ. ಆ್ಯಂಡ್ ಪೇಶಾವರ, ಮಥುರಾ, ತಕ್ಷಶಿಲಾ ಇವು ಮೂರು ಇವರೊಂದು ಇಂಪಾರ್ಟೆಂಟ್ ಪ್ಲೇಸ್ಗಳಾಗಿದ್ದು. ಪೇಶಾವರ್, ಮಥುರಾ, ತಕ್ಷಶಿಲಾ ಇವು ಕುಶಾನರ ಒಂದು ಇಂಪಾರ್ಟೆಂಟ್ ಆಡಳಿತ ಪ್ರದೇಶಗಳಾಗಿದ್ದು ಆಗಿನ ಒಂದು ಟೈಮ್ ಒಳಗೆ. ಇವ್ರು ಒಂದು ಟೈಮ್ ಒಳಗೆ ಸೆಂಟ್ರಲ್ ಏಷ್ಯಾ ಇಂತ್ರ ಇಂಡಸ್ ಒಂದು ರಿವರ್ ಅದು ವ್ಯಾಲಿವರೆಗೂ ಒಂದು ಟ್ರೇಡ್ ರೂಟ್ನ ಅವ್ರು ಎಕ್ಸ್ಟೆಂಡ್ ಮಾಡಿದ್ರು. ಅಷ್ಟು ಒಂದು ಪ್ರೋತ್ಸಾಹ ನೀಡಿದ್ರು ಇವರು ಸಿಲ್ಕ್ ರೂಟ್ಸ್ಗೆ ಆ್ಯಂಡ್ ಟ್ರೇಡ್ ರೂಟ್ಸ್ಗೆ. ಸೊ ಟ್ರೇಡ್ ರೂಟ್ಸ್ ಸಿಲ್ಕ್ ರೂಟಿಗೆ ಒಂದು ಇಂಪಾರ್ಟೆನ್ಸ್ ನೀಡಿದ ಒಂದು ರಾಜಮನೆತನ ಯಾವುದಂತ ಕೇಳಿದ್ರೆ ಕುಶಾನಾಸ್ ಅಂತೇಳಿ ನೀವು ನೆನ್ಪಿಟ್ಕೋಬೇಕು ಆ್ಯಂಡ್ ಆನ್ಸರ್ ಮಾಡಬೇಕು. ಆ್ಯಂಡ್ ಕುಶಾನಾಸ್ ಗೋಲ್ಡ್ ಕಾಯಿನ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಟ್ರೇಡಿಂಗ್ ಒಳಗೆ ಅವರ ಗೋಲ್ಡ್ ಕಾಯಿನ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಇದ್ರು ರಾಜಮನೆತನ ಕುಶಾನಸ್ ನೆನ್ಪಿಟ್ಕೋಬೇಕು. ಕನಿಷ್ಕ ಫೇಮಸ್ ರಾಜ. ಆ್ಯಕ್ಚುಲಿ ಒಂದು ಬುದ್ಧಿಸ್ಟ್ ಕೌನ್ಸಿಲ್ ಮಾಡಿರ್ತಾನ, ಅದನ್ನು ನೀವು ನೆನ್ಪಿಟ್ಕೋಬೇಕು. ಬುದ್ಧಿಸ್ಟ್ ಕೌನ್ಸಿಲ್ ಯಾವ ಒಂದು ಕುಶಾನದವರೇ ಬುದ್ಧಿಸ್ಟ್ ಕೌನ್ಸಿಲ್ ಆರಂಭ ಮಾಡಿದ್ದ ಅಂತಂದ್ರೆ ಕನಿಷ್ಕ. ಅಲ್ಲಿ ಬುದ್ಧರ ಬಗ್ಗೆ ಒಂದಷ್ಟು ಚರಿತೆ ಡಿಸ್ಕಷನ್ ಎಲ್ಲ ನಡೀತಿದ್ದು, ಅಸೆಂಬ್ಲೀಸ್ ಎಲ್ಲ ನಡೀತಿದ್ದು. ಆ್ಯಂಡ್ ಅಶ್ವಘೋಷನ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅವರ ಬುದ್ಧನ ಒಂದು ಬಯೋಗ್ರಫಿ ಬರೆದಾರ, ಬುದ್ಧ ಚರಿತ ಅಂತ. ಅವರು ಈ ಒಂದು ಕನಿಷ್ಕನ ಆಸ್ಥಾನದೊಳಗಿದ್ರು. ಅಶ್ವಘೋಷ ಬುದ್ಧ ಚರಿತ ಬರೆದಾರ. ಯಾರ ಆಸ್ಥಾನದೊಳಗಿದ್ರು? ಕನಿಷ್ಕನ ಆಸ್ಥಾನದೊಳಗ. ಕನಿಷ್ಕ ಯಾರ ದೊರೆ? ಕುಶಾನ ದೊರೆ. ಇಂಥವೆಲ್ಲ ನೆನ್ಪಿಟ್ಕೋಬೇಕಾಗ್ತದ. ಇದೇ ಥರ ಸಣ್ಣ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗ್ತೈತೆ ಅಂತಲೇ ನಾ ಇಲ್ಲಿ ಬರೀಲಿಕ್ಕತ್ತೀನಿ. ಹೆಲ್ಪ್ ಆಗಲಿ, ನಿಮ್ಗೊಂದು ನೋಟ್ಸನ್ನು ಇದ್ರ ಜೊತೆ ರೆಡಿ ಆಗಲಿ ಅಂತ ಹೇಳಿ. ಗೊತ್ತಿಲ್ಲ ಎಷ್ಟು ಜನ ಫಾಲೋ ಮಾಡ್ಲಿಕ್ಕತ್ತೀರಿ ಅಂತ ಹೇಳಿ. ಆ್ಯಂಡ್ ಸೇಮ್ ಟೈಮ್ ಒಳಗೆ ಅಶ್ವಘೋಷನ ಜೊತೆ ಬೇರೆ ಒಂದಷ್ಟು ಕವಿಗಳನ್ನು ಸಂಸ್ಕೃತ ಒಳಗೆ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಈ ಬುದ್ಧ ಚರಿತ ಐತಲ್ಲ, ಇದು ಸಂಸ್ಕೃತ್ ಲ್ಯಾಂಗ್ವೇಜ್ ಒಳಗದ. ಯಾವ ಲ್ಯಾಂಗ್ವೇಜ್? ಸಂಸ್ಕೃತ್ ಒಳಗದ.
ಆ್ಯಂಡ್ ಈ ಟೈಮ್ ಒಳಗೆ ಬುದ್ಧಿಸಮ್ದ ಒಂದು ಮಹಾಯಾನ ಪಂಥನು ಡೆವಲಪ್ಮೆಂಟ್ ಆಗ್ತದ. ಮಹಾಯಾನ ನಿಮಗೆ ಗೊತ್ತಿರ್ಬೋದು, ಮಹಾಯಾನ ಹೀನಯಾನ ಇವು ಬುದ್ಧರದ 2 ಪಂಗಡಗಳು. ಈ ಮಹಾಯಾನ ಏನದಲ್ಲ ಈ ಕನಿಷ್ಕನ ಒಂದು ಟೈಮ್ ಒಳಗೆ ಆ ಒಂದು ಕಾಲದೊಳಗೆ ಬೆಳವಣಿಗೆ ಹೊಂದಲಿಕ್ಕೆ ಸ್ಟಾರ್ಟ್ ಆಗ್ತದ. ಆ್ಯಂಡ್ ಜೊತೆ ಬೋಧಿಸತ್ವ ಅಂತೇಳಿ ಸ್ಟಾರ್ಟ್ ಆಗ್ತದ. ಬೋಧಿಸತ್ವ ಯಾರಿಗೆ ಜ್ಞಾನೋದಯ ಆಗ್ತದಲ್ಲ ಅವರೆಲ್ಲ ಅದರ ಬಂದಿಗೆ ಬುದ್ಧನ ಒಂದು ಸ್ಪೀಚ್ಗಳನ್ನಾಗಿರ್ಬೋದು ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತಿನ ತುಂಬ ಪ್ರಸಾರ ಮಾಡ್ಬೇಕನ್ನೋದು ಬೋಧಿಸತ್ವದ ಒಂದು ಉದ್ದೇಶ ಆಗಿರ್ತದ. ಆ್ಯಂಡ್ ಇಂಡೋನೇಷ್ಯಾ ಬಗ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅದ ಈ ಒಂದು ಇದ್ರ ಬುಕ್ ಒಳಗೆ. ಇಂಡೋನೇಷ್ಯಾ ಒಳಗೆ ತೇರಾವಾದ ಬುದ್ಧಿಸಮ್ ಸಿಕ್ಕದ. ಸೊ ದಿಸ್ ಈಸ್ ಅ ಓಲ್ಡ್ ಫಾರ್ಮ್ ಆಫ್ ಬುದ್ಧಿಸಮ್. ತೇರಾವಾದ ಇಂಡೋನೇಷ್ಯಾ ಒಳಗೆ ಫಸ್ಟ್ ಟೈಮ್ ಸಿಕ್ಕದ. ಇದು ಕ್ವಶನ್ ಬೀಳ್ಬೋದು. ತೇರಾವಾದದ ಒಂದು ಉಗಮ ಎಲ್ಲಾಗೈತೆ ಅಂತಂದ್ರೆ ಇಂಡೋನೇಷ್ಯಾ. ಓಲ್ಡೆಸ್ಟ್ ಫಾರ್ಮ್ ಆಫ್ ಬುದ್ಧಿಸಮ್ ಯಾವುದಂದ್ರೆ ತೇರಾವಾದ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತೇವೆ ನಳಂದಾ ವಿಶ್ವವಿದ್ಯಾಲಯದ ಬಗ್ಗೆ. ಅ ಯುನಿಕ್ ಲರ್ನಿಂಗ್ ಸೆಂಟರ್, ನಳಂದಾ ಯೂನಿವರ್ಸಿಟಿ ಅ ಯುನಿಕ್ ಲರ್ನಿಂಗ್ ಸೆಂಟರ್. ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು ಅಂದ್ರೆ ಜುವಾನ್ ಝ್ಯಾಂಗ್ ಅನ್ನೊಬ್ಬ ವಿದೇಶಿ ಪ್ರಯಾಣಿಕ. ಈ ಒಂದು ಪ್ಲೇಸ್ ಒಳಗೆ ಒಂದಷ್ಟು ಜನ ತಂಗಿರ್ತಾನ, ಕಲೀಲಿಕ್ಕೆ ಬಂದಿರ್ತಾನ. ದೂರ ದೇಶದ ಒಂದಷ್ಟು ಜನ ಕನ್ಫ್ಯೂಷನ್ ಏನಾರ ಇದ್ದವರೆಲ್ಲ ಇಲ್ಲಿ ತಮ್ಮ ಕ್ವಶನ್ಗೆ ಸೊಲ್ಯೂಷನ್ನ ಹುಡ್ಕೊಳ್ಳಿಕ್ಕೆ ಅಂತ ಹೇಳಿ ಇಲ್ಲಿ ಬರ್ತಿದ್ರು. ಆ್ಯಂಡ್ ಇದೇನಂದ್ರೆ ಯುನಿಕ್ ಸೆಂಟರ್ ಆಫ್ ಅ ಬುದ್ಧಿಸ್ಟ್ ಲರ್ನಿಂಗ್ ಸೆಂಟರ್ ಆಗಿತ್ತು. ಆ್ಯಂಡ್ ಟೀಚಿಂಗ್ ಹೈ ಅಬಿಲಿಟಿ ಆ್ಯಂಡ್ ಟ್ಯಾಲೆಂಟೆಡ್ ಟೀಚರ್ಸ್, ಫುಲ್ ಹೈ ಅಬಿಲಿಟಿ ಇದ್ದವ್ರಂತ ಟ್ಯಾಲೆಂಟೆಡ್ ಟೀಚರ್ಸ್ ಇಲ್ಲಿದ್ರು. ಟ್ಯಾಲೆಂಟೆಡ್ ಟೀಚರ್ಸ್. And they follow teachings of a Buddha. Sincerely they used to follow the teachings of the Buddha. ಅವ್ರು ಏನು ಫಾಲೋ ಮಾಡ್ತಿದ್ರು ಅಂದ್ರೆ ಟೀಚಿಂಗ್ಸ್ ಆಫ್ ಬುದ್ಧ. ಆ್ಯಂಡ್ ರೂಲ್ಸ್ ಭಾಳ ಸ್ಟ್ರಿಕ್ಟ್ ಇದ್ದು ಇಲ್ಲಿ. ಎವ್ರಿ ಒನ್ ಹ್ಯಾಸ್ ಟು ಒಬೇ ದ ರೂಲ್ಸ್ ಎಲ್ಸ್ ದೇ ಯೂಸ್ ಟು ಗೆಟ್ ಪನಿಷ್ಡ್. ರೂಲ್ಸ್ ಭಾಳ ಸ್ಟ್ರಿಕ್ಟ್ ಇದ್ದು. ಆ್ಯಂಡ್ ದೆನ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಜುವಾನ್ ಝ್ಯಾಂಗ್ ಅವ್ರು ಹೇಳ್ಯಾರ, ಅಲ್ಲಿ ಎಂಟ್ರಿ ಕೊಡೋಕ್ಕಿಂತ ಮೊದಲು ಅವ್ರಿಗೆ ಒಂದು 10 ಕ್ವಶನ್ ಕೇಳ್ತಿದ್ರಂತ. ಅದ್ರೊಳಗೆ ಒಂದಷ್ಟು ಕ್ವಶನ್ಗೆ ಆನ್ಸರ್ ಹೇಳಿದ್ರೆ ಅಷ್ಟು ಅವ್ರನ್ನ ಒಳಗೆ ಬಿಡ್ತಿದ್ರಂತ. ಅಂದ್ರೆ ಅಷ್ಟು ಒಂದು ಜ್ಞಾನದ ಒಂದು ಭಂಡಾರ ಆಗಿತ್ತು ಆ ಒಂದು ವಿಶ್ವವಿದ್ಯಾನಿಲಯ. ಅಂದ್ರೆ ಅಲ್ಲಿ ಡಿಸರ್ವ್ ಇದ್ದವ್ರಿಗೆ ಅಷ್ಟೇ ಒಳಗೆ ಹೋಗಕ್ಕೆ ಸಿಕ್ತಿತ್ತು, ಎಲ್ಲರಿಗೂ ಸಿಗ್ತಿರ್ಲಿಲ್ಲ ಅನ್ನೋದೊಂದು ಪಾಯಿಂಟ್ ನಮಗೆ ಅರ್ಥ ಆಗ್ತದ. ದಿಸ್ ಇಸ್ ಅಬೌಟ್ ದ ನಳಂದಾ ವಿಶ್ವವಿದ್ಯಾಲಯ. ಸೊ ಜೊತೆಗೆ ನಮ್ಮ ಹಿಂದೂಗಳೊಳಗೆ ಭಕ್ತಿ ಅನ್ನೋದು ಜಾಗೃತಿ ಆಗಕತ್ತಿತ್ತು. ಭಕ್ತಿ ಆ ಕಡೆ ಎಲ್ಲ ಬುದ್ಧಿಸಮ್ ಜೈನಿಸಮ್ ಬೆಳ್ಯಾಕತ್ತು. ಸೊ ಹಿಂದೂಗಳೊಳಗೆ ಭಕ್ತಿ ಅನ್ನೋದು ಬೆಳ್ಯಾಕತ್ತಿತ್ತು. ಭಕ್ತಿ ಅಂತಂದ್ರೇನ ಸಮರ್ಪಣಾ ಭಾವ, ಡಿವೋಷನ್. ನಮ್ಮನ್ನ ನಾವು ದೇವರಿಗೆ ಅರ್ಪಿಸಿಕೊಳ್ಳೋದನ್ನ ಭಕ್ತಿ. ಈ ಒಂದು ಭಕ್ತಿ ಹಿಂದೂಯಿಸಮ್ ಒಳಗೆ ಸ್ಟಾರ್ಟ್ ಆಯ್ತು. ಶಿವ ವಿಷ್ಣು ದುರ್ಗಾ ಮಾತಾಗಳನ್ನ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಸ್ಟಾರ್ಟ್ ಮಾಡಿದ್ದಾನ ಶಿವ ವಿಷ್ಣು ಆ್ಯಂಡ್ ದುರ್ಗಾ ಮಾತಾ. ಮೂರ್ತಿಗಳ ಒಂದು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೆಯೊಳಗೂ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಂದಿರಗಳನ್ನು ಕಟ್ಟಿ ಮಂದಿರ ಒಳಗೆ ಮೂರ್ತಿ ಇಟ್ಟ ಪೂಜೆ ಮಾಡೋ ಒಂದು ಭಕ್ತಿ ಒಂದು ಸಮರ್ಪಣಾ ಭಾವ ತೋರಿಸೋದು. ಭಜನೆ ಕೀರ್ತನೆ ಲೈಟಾಗಿ ಸ್ಟಾರ್ಟ್ ಆಗ್ತಾವ ಈ ಒಂದು ಭಕ್ತಿ ಒಂದು ಸ್ಟಾರ್ಟ್ ಆಗೋ ಟೈಮ್ ಒಳಗೆ. ಭಕ್ತಿ ಅನ್ನೋದು ಸಂಸ್ಕೃತ ವರ್ಡ. ಇದಕ್ಕೆ ಭಾಜನು ಅಂತಾರ. ಭಕ್ತಿ ಅಂತ ಕೊಟ್ಟಾಗಲ್ಲ ಏನಾರ ಇನ್ನೊಂದು ವರ್ಡ್ ಇದ್ರದ್ದು ಸಮಾನಾರ್ಥಕ ಬರೀರಿ ಅಂತೇಳಿ FD ಒಳಗೆ ಕನ್ನಡ ಎಕ್ಸಾಮ್ ಒಳಗದು ಕೇಳಿದ್ರೆ ಭಾಜ ಅಂತ ಬರೀಬೇಕು. ಸೊ ಎಲ್ಲಾನು ಕ್ಲಿಯರ್ ಆಗಿ ಓದ್ಬೇಕು. ಅದ್ರ ಸಲುವಾಗಿನೇ ಇಂಥವ ಕ್ವಶನ್ ಕೇಳಿರ್ತಾರೆ, ಬಟ್ ಗೊತ್ತಾಗಂಗಿಲ್ಲ. ಇದು ನೋಡಿ ಜಸ್ಟ್ 6th ಸ್ಟ್ಯಾಂಡರ್ಡ್ ಬುಕ್ ಒಳಗದ. ಆ್ಯಂಡ್ ಹಿಂದೂ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟಾರ. ಹಿಂದೂ ಅನ್ನೋ ಹೆಸರು ಹೆಂಗೆ ಬಂತು ಅಂಥೇಳಿ. ಆ್ಯಕ್ಚುಲಿ ಇಂಡಸ್ ರಿವರ್ ನದಿ ದಂಡೆ ಮೇಲೆ ಇರುವಂಥ ಜನರಿಗೆ ಅರಬ್ಸ್ ಆ್ಯಂಡ್ ಇರಾನಿಯನ್ ಪೀಪಲ್ ಹಿಂದೂ ಅಂತೇಳಿ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದನೇ ಹಿಂದೂ ಅಂತ ಬಂತಂತೇಳಿ ಈ ಒಂದು ಬುಕ್ ಒಳಗೆ ಕೊಟ್ಟಾರೆ. ಯಾರ್ಯಾರ? ಅರೇಬಿಯನ್ಸ್ ಆ್ಯಂಡ್ ಇರಾನಿಯನ್ಸ್. ಆ್ಯಕ್ಚುಲಿ ನಾ ಒಂಚೂರು ಫಾಸ್ಟ್ ಅಣ್ಣ ಹೋಗೇನಿ, ಬಿಕಾಸ್ ಫುಲ್ ಲೆಸನ್ಸ್ ಯಾರು ನೋಡುವಾರ ಜಸ್ಟ್ ಎವ್ರೇಜ್ ಬರೀ 2 ನಿಮಿಷ ಅಷ್ಟೇ ನೋಡ್ಲಿಕ್ಕತ್ತೇರಿ. ಮೇ ಬಿ ವಿಡಿಯೋ ಲೆಂದಿ ಆಗಂತಲಿ ನಿಮಗೆ ಬೋರ್ ಆಗತ್ತೇನೋ ಅನ್ಕೊಂಡ ಫಾಸ್ಟಾಗಿ ಹೋಗ್ಲಿಕ್ಕೆ ಟ್ರೈ ಮಾಡೇನಿ. ಹೋಪ್ ಈ ಒಂದು ಲೆಸನ್ ನಿಮ್ಗೆ ಅರ್ಥ ಆಗೈತೆ ಅನ್ಕೊಡ್ತೇನೆ. ನೆಕ್ಸ್ಟ್ ಲೆಸನ್ ಒಳಗೆ ಸಿಗೋಣ. ಥ್ಯಾಂಕ್ ಯು.